ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎರಡನೇದು, ಪ್ರಮಾಣ ವಚನ ಸ್ವೀಕಾರ ಆಗಿ ಒಂದು ವಾರ ಕಳೆದರೂ ಕೂಡ ಖಾತೆ ಹಂಚಿಕೆ ಆಗೋದಿಲ್ಲ. ಇವತ್ತು ಖಾತೆ ಇಲ್ಲದಂಥ ಒಂದು ರಾಜ್ಯದ ಆಡಳಿತ ನಡೀತಾ ಇದೆ. ಗತಿಗೋತ್ರ ಇಲ್ಲದಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರಾಕೃತಿಕ ವಿಕೋಪ ಹೊಂದಿದೆ ಬಿಟ್ಟರೆ ಕಾಟಾಚಾರಕ್ಕೋಸ್ಕರ ಖಾತೆ ರಹಿತ ಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಸರ್ಕಾರಿ ಕಾರ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ಅಧಿಕಾರ ಅವ್ರ ನಡುವೆ ಇವತ್ತಿಲ್ಲ. ಇಂಥ ಗತಿಗೋತ್ರ ಇಲ್ಲದಂಥ ಸರ್ಕಾರವನ್ನು ಕರ್ನಾಟಕ ಯಾವತ್ತೂ ನಾವು ಕೂಡ ಕಾಣಲಿಲ್ಲ. ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿರೋದು ಇದರಲ್ಲಿ ಸ್ಪಷ್ಟ. ಆರಂಭದಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ 2 ತಿಂಗಳ ಬೇಕಾಯಿತು ಅವ್ರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ. ಈಗ ಹಂಚಿಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ ನೋಡಿದ್ದೀವಿ. ಸಿದ್ದರಾಮಯ್ಯ ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಆಗಿದ್ದರು. ಡಿ ಕೆ ಶಿವಕುಮಾರ್ ಅವರು ಹಿಡಿತ ಇಲ್ಲದಂಥ ಆಡಳಿತವನ್ನು ಕಳೆದ 2 ತಿಂಗಳಿಂದ ಇವತ್ತು ನಡೆಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಒಬ್ಬ ಮುಖ್ಯಮಂತ್ರಿಯಿಂದ ನಿರೀಕ್ಷೆ ಮಾಡಿದ್ವಿ, ನಿಮ್ಮ ಗೃಹ ಕಚೇರಿನಲ್ಲಿ ವಿಧಾನಸೌಧ 3ನೇ ಮಾಡಿನಲ್ಲಿ ನೀವು ಇಲಾಖಾವಾರು ಸಭೆಗಳನ್ನು ಮಾಡ್ತೀರಿ ಎನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನೀವು ಇಲಾಖಾವಾರು ಸಭೆಯನ್ನು ಮಾಡೋದನ್ನು ಬಿಟ್ಟು ಶಾಸಕರ ಮನೆಗೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಹೋಗುವಂಥ ಒಂದು ದಯನೀಯ ಪರಿಸ್ಥಿತಿ ಮುಖ್ಯಮಂತ್ರಿಗೆ ಬಂದಿರುವಂಥದ್ದು ಕರ್ನಾಟಕದ ದುರ್ದೈವ. ಇನ್ನಾದರೂ ಕೂಡ ಸರ್ಕಾರ ತನ್ನ ಆಡಳಿತದಲ್ಲಿ ಬಿಗಿಯನ್ನು ತೆಗೆದುಕೊಳ್ಳಿ. ಒಂದು ಒಳ್ಳೆಯ ಜನ ಕಲ್ಯಾಣದ ಆಡಳಿತವನ್ನು ಕರ್ನಾಟಕದ ಜನ ನಿರೀಕ್ಷೆ ಮಾಡೋದನ್ನು ಬಿಟ್ಟಿದ್ದಾರೆ. 28ರ ತನಕ ಇದೇ ರೀತಿಯಾದಂಥ ಆಡಳಿತ ಮುಂದುವರಿಯುತ್ತೆ. ಇದನ್ನು ಜನ ಸಹಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಷ್ಟೇ. ಸರ್, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದಾಗ ನಿಮ್ಮದು ಸಚಿವ ಸಂಪುಟ ಎಲ್ಲ ಯಾರಲ್ಲ ಮುಖ್ಯಮಂತ್ರಿಗಳು ಒಬ್ಬರೇ ಪ್ರವಾಸ ಮಾಡಿದ್ರು. ಅದನ್ನ ಹೌದು, ಅವರು ನೋಡಿ, ಮುಖ್ಯಮಂತ್ರಿ ಅವತ್ತು ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳು ಒಂದು ದಿನ ಮನೆಯಲ್ಲಿ ಕೂತ್ಕೊಳ್ಳದೆ ಪ್ರವಾಸವನ್ನು ಮಾಡಿದ್ರು. ಪ್ರವಾಸ ಮಾತ್ರ ಮಾಡಿದ್ದಲ್ಲ, ನಿರ್ಣಯಗಳನ್ನು ತೆಗೆದುಕೊಂಡಿದ್ರು, ಆದೇಶಗಳನ್ನು ಮಾಡಿದ್ರು. ಯಾರು ಪ್ರಾಕೃತಿಕ ವಿಕೋಪದಲ್ಲಿ ನಷ್ಟ ಅನುಭವಿಸಿದ್ರು ಅಂಥವ್ರಿಗೆ ತುರ್ತು ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಈಗ ಹೇಳಿ, 2 ತಿಂಗಳಿನಲ್ಲಿ ಬರಗಾಲಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿ, ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಹೇಳಿ. ಒಂದು ಜಿಲ್ಲೆನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಹಣ ಬಿಡುಗಡೆ ಆಗಲಿಲ್ಲ. ಅಂದರೆ ಸುಮ್ಮನೆ ಕಾಲಹರಣ ಮಾಡಿ ಒಂದು ರೀತಿ ಖಾತೆ ರಹಿತ ಇಲ್ಲದಂಥ ಸಚಿವರುಗಳು ಪ್ರವಾಸ ಮಾಡಿದರೆ ಏನು ಪ್ರಯೋಜನ? ಇದರಿಂದ ನಿರರ್ಥಕ ಬಿಟ್ಟರೆ, ಸರ್ಕಾರದ ಹಣವೇ ಇದರಲ್ಲಿ ನಿರರ್ಥಕ. ಅವ್ರದ್ದು TADA ಕೊಡೋದೇ ಒಂದು ನಿರರ್ಥಕ ಆಗಿದೆ ಬಿಟ್ಟರೆ ಇದರಿಂದ ಬರಗಾಲ ಪೀಡಿತರಿಗೆ, ಪ್ರಾಕೃತಿಕ ವಿಕೋಪ ಪೀಡಿತರಿಗೆ ಯಾವುದೇ ರೀತಿಯಾದಂಥ ಲಾಭ ಆಗಿಲ್ಲ.